ನಮಸ್ಕಾರ ಅತ್ತಿಗೆ ನಮಸ್ಕಾರ. ಯಾವಾಗ ಬಂದಿ? ಈಗ ತಾನೇ ಬಂದೇನಪ್ಪ. ಎಲ್ಲಿಂದ ಅಮ್ಮ? ಹಾಗಲ್ಲೋ, ದಿನಾಲು ಸುತ್ತಾಡಿಕೊಂಡು ಬಂದ ಕೂಡಲೇ ನಮಸ್ಕರಿಸುತ್ತಿರುವಲ್ಲ, ಅದಕ್ಕಾಗಿ ಕೇಳುತ್ತಿದ್ದಾಳೆ. ಹೇಳೋ ಬಸವರಾಜ್, ದಿನಾಲು ಯಾವ ಸೇನಾಪಡೆಗೆ ಕೆಲಸಕ್ಕೆ ಹೋಗುವೆ ಎಂಬಂತೆ ನಮಸ್ಕರಿಸಿ ಹೋಗುವೆ. ಬರುವಾಗ ನಮಸ್ಕರಿಸಿ ಬರುವ ನೀನೊಬ್ಬ ಬುದ್ಧಿ ಇಲ್ಲದ ಪೆದ್ದ. ಪುಣ್ಯಯಾತ್ರೆಗಳ ದರ್ಶನಕ್ಕೆಂದು ಹೋಗಿ ಗಂಗಾ ನದಿಯಲ್ಲಿ ಮುಳುಗಿ ಹಿಂದೆ ಮಾಡಿದ ಪಾಪಗೆಲ್ಲ ಪರಿಹಾರವಾಗಲೆಂದು ತಿಳಿದು ದಾನ ಮಾಡಿ ಬಂದ ಮರದಿನವೇ ಮತ್ತೆ ಪಾಪದ ಕಾರ್ಯದಲ್ಲಿ ಕೈಗೊಳ್ಳುತ್ತಾರೆ. ಬಸವರಾಜ್ ಅವರ ಅತ್ತಿಗೆ ಆಶೀರ್ವಾದ ಪಡೆದುಕೊಂಡು ಹೋಗಿ ಏನು ಮಾಡುತ್ತಾರೋ ಏನೋ. ಅತ್ತಿಗೆಮ್ಮ ನೋಡತ್ತಿಗೆ, ಅಣ್ಣಂದಿರಿಬ್ಬರು ನನಗೆ ಯಾವಾಗಲೂ ತಮಾಷೆ ಮಾಡುತ್ತಾರೆ. ಸಾಕು ಸುಮ್ಮನಿರಿ. ನೋಡಿ, ಇವರು ನಿಮಗೆ ತಮ್ಮನ ಆದ್ರೆ ಇವರು ನನ್ನ ಮಗ ಇದ್ದಾಗೆ ಅಲ್ಲವೇ ಬಸವರಾಜ? ಹೌದು ಅತ್ತಿಗಮ್ಮ. ಹಾ, ನೋಡಿದಿರಾ? ಇನ್ನು ಹೇಗಾಯ್ತು ನಿಮಗೆ? ಮತ್ತೆ ನಾನಮ್ಮ, ನೀ ಇಬ್ರು ನನಗೆ 2 ಮಕ್ಕಳು ಇದ್ದ ಹಾಗೆ. ನೋಡಿದ್ಯಾ ಸುನೀಲ್, ಯಾವ ರೀತಿ ಮಾತು ಬದಲಾಯಿಸಿದು? ಒಟ್ಟಿನ ಮೇಲೆ ಭಾರ ಅವನ ಕಡೆ ಇದೆ. ತಮ್ಮ ಒಂದಾಗಿ ಆದರೆ ನಾನು ನೀನು ಒಂದಾಗೋಣ ಅಲ್ಲವೇನಣ್ಣ? ಅದು ಸರಿ, ಅದು ಸರಿ. ಮತ್ತೆ ಅಪ್ಪ ಯಾರ ಕಡೆ? ನಮ್ಮ ಕಡೆನೇ ಇರ್ಲಿ. ಅಪ್ಪಾಜಿ ನಮ್ಮ ಕಡೆ ಅಲ್ಲವೇನಮ್ಮ? ಓಹೋ, ಹಾಗೇನಾಗಲ್ಲ. ನಮ್ಮ ತಂದೆಯನ್ನು ನಾವೇ ಇಟ್ಟುಕೊಳ್ಳುತ್ತೇವೆ. ನೋಡಿದಿರಾ, ನನ್ನ ಕಡೆಯಿಂದ ಜಗಳ ಹಚ್ಚುವುದು ಅಂತ ಹೇಳ್ತಿದ್ದೆ. ಇಂದು ಹೇಗೆ ಹತ್ತಿದೆ ಜಗಳ? ಅಣ್ಣ, ಯಾವಾಗಲೂ ಇದೇ ರೀತಿ ಹುಡುಗಾಟ ಮಾಡುತ್ತಿರುವೇನಣ್ಣ. ಒಮ್ಮಿಂದ ಮೇಲೆ ಬೇರೆಯಾಗುವ ವಿಚಾರದವರೆಗೆ ಹೋಗುವಂತೆ ಮಾಡಿಬಿಟ್ಟೆ. ಹಾ ಅತ್ತಿಗೆ, ಅಪ್ಪಾಜಿ ಎಲ್ಲಿಗೆ ಹೋಗಿದ್ದಾರೆ? ಮಾವನವರು ಹೊರಗಡೆ ಸುತ್ತಾಡಿಕೊಂಡು ಬರಲು ಹೋಗಿದ್ದಾರೆ. ಇಷ್ಟರಲ್ಲೇ ಬಂದ್ರೆ ಬರ್ಬೋದು. ನೋಡಿ, ಮಾವನವರು ನೆನೆಸೋದ್ರಲ್ಲಿ ಅವರೇ ಬಂದ್ಬಿಟ್ರು. ಓಹೋ, ಏನೋ ಪಂಚಾಯತಿ ನಡೆಸಿ ಬಿಟ್ಟಿದ್ದೀರಲ್ಲ. ಯಾಕೆ ನನ್ನ ಬರುವಿಕೆಯನ್ನು ಕಾಯುತ್ತಿರುವಿರಲ್ಲ? ಹಾ, ಈ ಪಂಚಾಯಿತಿಗೆ ನನ್ನ ಅಧ್ಯಕ್ಷತೆ ಬೇಕಿತ್ತೇನು? ಹೌದು ಅಪ್ಪಾಜಿ, ನಮ್ಮಲ್ಲಿ ಒಂದು ತೊಡಕು ಉಂಟಾಗಿದೆ. ಆ ತೊಡಕು ಪರಿಹಾರ ಮಾಡಿಕೊಳ್ಳಲು ತಮ್ಮ ದಾರಿಯನ್ನೇ ಕಾಯ್ತು. ಅಣ್ಣ, ನಮ್ಮಲ್ಲಿಯ ತೊಡಕನ್ನು ನಾವೇ ಬಗೆಹರಿಸಿಕೊಳ್ಳುವುದು ಒಳಿತು. ಅದಕ್ಕಾಗಿ ಮಾವನವರಿಗೆ ಹೇಳಬಾರ್ದಾಗಿತ್ತು ಅಲ್ವೇ ಮೈದನ? ಹೌದು ಅತ್ತಿಗೆ. ಬಸವರಾಜ್, ಹೇಳಿದಾದರೂ ಕೇಳಿಕೊ. ಹಾಗೆ ವಿಷಯವಿಲ್ಲದೆ ಹರಟೆ ಮಾಡುತ್ತಿರುವೆಯಲ್ಲ. ನೋಡು ಅಪ್ಪಾಜಿ, ನೋಡಪ್ಪ, ಬಸವರಾಜ್ ಅವರತ್ತಿಗೆ ಒಂದು ಕಡೆ, ನಾನು ಸುನಿಲ ಒಂದು ಕಡೆ. ಮತ್ತೆ ತಾವು ಯಾರ ಕಡೆ ಇರುತ್ತೀರೆಂದು ಕೇಳ್ತಿದ್ದೇವೆ. ನೀವು ನಮ್ಮ ಕಡೆ ಬಂದರೆ ಬಳಿತು. ಅಪ್ಪಾಜಿ ನಮ್ಮ ಕಡೆ ಅಲ್ಲವೇನಮ್ಮ? ನಮ್ಮ ಮಾವನವರು ನೀವು ನಮ್ಮ ಕಡೆನೇ ಇರಬೇಕು. ಯಾಕಂದ್ರೆ ನಾನು ಈ ಮನೆಗೆ ಮುದ್ದಿನ ಸೊಸೆ ಅಲ್ವೇ ಮಾವ? ಹೇಳ್ರಿ ಮಾವ ಇವರಿಗೆ. ಶ್ವಶಾನ ಅತ್ತಿಗೆ, ನೀ ಹೇಳುವುದೆಲ್ಲ ಹಾಗಲ್ಲ. ಮತ್ತೆ ಹಾಗೆ ನಮ್ಮ ನಮ್ಮ ಅಪ್ಪಾಜಿ ನಮ್ಮ ಕಡೆ ಇಟ್ಟುಕೊಳ್ಳುತ್ತೇವೆ. ಶಂಕರ, ಮಾನವನಿಗೆ 2 ಕಣ್ಣುಗಳಿವೆ. ಅವುಗಳಲ್ಲಿ ಯಾವುದು ಹೆಚ್ಚು? ಕರೆಕ್ಟ್ ಆನ್ಸರ್. ಅದರಂತೆ ನೀವೆಲ್ಲರೂ ನನ್ನ 2 ಕಣ್ಣುಗಳಿದ್ದ ಹಾಗೆ. ಒಂದು ಕಣ್ಣಿಗೆ ನೋವಾದರೆ ಇನ್ನೊಂದು ಕಣ್ಣಲ್ಲಿ ಸಹ ನೀರು ಬರುತ್ತದೆ.
ನಿಮ್ಮಲ್ಲಿ ಯಾರೊಬ್ಬರಿಗೆ ಏನಾದರೂ ಆದರೆ ಅದನ್ನು ಸಹಿಸಿಕೊಳ್ಳುವ ತಾಳ್ಮೆ ನನ್ನಲ್ಲಿಲ್ಲಪ್ಪ. ನನ್ನ ಜೀವನದ ಆಧಾರವಾಗಿರುವ ಪ್ರತಿಯೊಂದು ನರನಾಡಿಗಳಲ್ಲಿ ಬಡಿತ ತಪ್ಪಿ ದುಃಖವನ್ನು ಕೊಟ್ಟು ಕಳಿಸಿ ಬಿಡುತ್ತದಪ್ಪ ನನ್ನ ಪ್ರಾಣವನ್ನು ಈ ದೇಹದಿಂದ. ಅಪ್ಪಾಜಿ, ನನಗೊಂದು ಮಾತು ನಡೆಸಿಕೊಡುವೆಯ? ಕೇಳಪ್ಪ ಬಸವರಾಜ್, ಅದ್ಯಾವ ಮಾತು? ಅಪ್ಪಾಜಿ, ಈ ಮನೆಯಲ್ಲಿ ಯಾರಾದರೂ ಯಾವ ಕಾಲದಿಂದಾದರೂ ಬೇರೆಯಾದರೆ ನೀವು ಮಾತ್ರ ಈ ಮನೆ ಬಿಟ್ಟು ಹೊರಗೆ ಹೋಗಬಾರದು. ಆಯ್ತು ಮಾರಾಯ, ಒಳ್ಳೆ ತರಲೆ ತಂದುಕೊಂಡು ಬಿಟ್ಟಿದಿರಲ್ಲ. ನಡೆಯಿರಿ, ಹೊಟ್ಟೆ ಹಸಿದಿದೆ, ಊಟ ಮಾಡೋಣ. ಬನ್ನಿ, ಹಾಗಾದ್ರೆ ಎಲ್ಲರೂ ಸೇರಿ ಊಟ ಮಾಡುವರಂತೆ. ಅಲ್ಲುಂಟು ಇಲ್ಲುಂಟು ಎಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತ ಮುಕ್ತಿ ಧರಿಯುವುದು ಎನ್ನುವ ಕಲ್ಪನೆ. ಮನಸಿ ದೇವಾಲಯ ಮಣಿ ಮಂತ್ರಲಯ ಮನಸಿ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಹರಿದು ಬರಲು ಮನಸಿ ದೇವಾಲಯ ಮನೈ ಮಂತ್ರಲಯ ಮನಸಿ ದೇವಾಲಯ. ನಮಗೆಂದು ಆನಂದ ಬಂದೆ ಈ ಬಾಳಲ್ಲಿ ತಾಯಿಯ ಪ್ರೇಮ ತಾಯಿ ತಂದೆಯರ ಸ್ನೇಹ ಪ್ರೇಮವಾಗಿ ಮಗನಲ್ಲಿ ಎಂದು ಕಂಡೆವು ಮಣಿ ಮಂತ್ರಾಲಯ ಮನಸಿ ದೇವಾಲಯ ಮಣಿ ಮಂತ್ರಾಲಯ ಮನಸಿ ದೇವಾಲಯ.
ಸ್ವರ್ಗಲೋಕ ಸಡಗರ ಸಂಭ್ರಮ ಮನೆಗೆ ತಂದರು ಮನೆ ಮಂತ್ರಾಲಯ ಮನಸಿ ದೇವಾಲಯ ಮನೆ ಮಂತ್ರಾಲಯ ಮನಸಿ ದೇವಾಲಯ ದೇವರನ್ನು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ದೇವರನ್ನು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಹರಿತು ಬಾಳಲು ಜನ್ಮ ಏನು ಮೈದನರ ಈಗಲಾದ್ರೂ ಎಲ್ಲರೂ ಸೇರಿ ಊಟಕ್ಕೆ ಬರ್ತಿರೋ ಇಲ್ವೋ ಯಜಮಾನ್ರ ನಗುರಿ ಒಂದ್ ಸ್ವಲ್ಪ ನಗುರಿ ಮಾಮ ಅದನ್ನ ಯಾಕ ಮುಖ ಸುಕ್ಕು ಮಾಡಿರಲ್ಲ ನಗುರಿ ಬೆಳತನ ನಿಮ್ ಜೊತೆ ಗೋಳಾಡ್ಬೇಕು ನಾನು ನಡ್ರಿ